75ನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಭಾರತಕ್ಕೆ ಸಂವಿಧಾನ ಲಾಗುವಾಗಿ ಅಂದರೆ ಜಾರಿಗೆ ಬಂದು ಇವತ್ತಿಗೆ 75 ವರ್ಷಗಳು ಕಳೆದಿವೆ. ಬಹಳ ಸಂತೋಷವಾದಂಥ ದಿನ. ಆದರೆ ಕೆಲವೊಮ್ಮೆ ಇವತ್ತಿನ ರಾಜಕೀಯ ಆಡಳಿತ ಯಂತ್ರ ಇರಬಹುದು ಅಥವಾ ಪ್ರಜೆಗಳಿಗೆ ಆಗ್ತಾ ಇರುವಂತಹ ಕೆಲವು ಅನ್ಯಾಯಗಳಿರಬಹುದು. ಇವುಗಳನ್ನೆಲ್ಲ ನೋಡಿದಾಗ ಬಹುಶಃ ಸಂವಿಧಾನ ಎಲ್ಲೋ ಸ್ವಲ್ಪ ಸರಿಯಾಗಿಲ್ವೇನೋ ಅಥವಾ ಸಂವಿಧಾನ ಸೋತೋಯ್ತೇನೋ ಅನ್ನುವಂತಹ ಭಾಸ ನಮಗೆಲ್ರಿಗೂ ಆಗ್ತದೆ. ಆದರೆ ಖಂಡಿತವಾಗಲೂ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಪ್ರಪಂಚದ ಯಾವುದೇ ದೇಶದ ಸಂವಿಧಾನವನ್ನು ನೀವು ನೋಡಿ, ಅತ್ಯಂತ ಅದ್ಭುತವಾದಂತಹ, ಅತ್ಯಂತ ಸದೃಢವಾದಂತಹ, ಸಬಲವಾದಂತಹ, ಅತ್ಯಂತ ಶಿಸ್ತುಬದ್ಧವಾದಂತಹ ಯಾವುದಾದ್ರೂ ಒಂದು ಸಂವಿಧಾನ ಅಂತ ಇದ್ದರೆ ಅದು ಭಾರತದ ಸಂವಿಧಾನ. ಆದರೆ ಯಾಕೆ ನಮಗೆಲ್ಲ ಹೀಗೆ ಅನ್ನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಯಾಕಂದರೆ ಮನುಷ್ಯನ ಸಹಜವಾದ ಒಂದು ಗುಣ ಏನು ಅಂತಂದರೆ, ತಪ್ಪು ನಾವೇ ಮಾಡಿದರೂ ಕೂಡ ಆ ತಪ್ಪನ್ನು ನಾವು ಆ ತಪ್ಪಿನ ಜವಾಬ್ದಾರಿಯನ್ನು, ಆ ಹೊಣೆಯನ್ನು ಹೊರೋದಕ್ಕೆ ನಾವು ಹಿಂದೇಟು ಹಾಕ್ತೇವೆ. ಯಾರದ್ದೋ ಮೇಲೆ ಆ ತಪ್ಪನ್ನು ಹಾಕುವಂತಹ ಒಂದು ಸಹಜವಾದಂಥ ಗುಣ ಮನುಷ್ಯಂದು ಅಲ್ವಾ. ಹಾಗೆ ನಾವು ಕೂಡ ನಾವು ಮಾಡಿದ ತಪ್ಪನ್ನು ಪಾಪ ಸಂವಿಧಾನದ ಮೇಲೆ ನಾವು ಹೇರ್ತಾ ಇದ್ದೇವೇನೋ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಪಾಪ ಆ ಪುಸ್ತಕ ಏನು ತಾನೇ ಹೇಳಿತ್ತು ಅಲ್ವಾ, ತಪ್ಪನ್ನು ನಾವು ಆ ಪುಸ್ತಕದ ಮೇಲೆ ಹಾಕ್ತಾ ಇದ್ದೇವೆ. ಏನನ್ನೂ ಮಾತಾಡದೆ ಮೌನವಾಗಿ ನಮ್ಮ ಸಂವಿಧಾನ ಇವತ್ತು ಕೂತ್ಕೊಂಡಿದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಪ್ರತಿ 5 ವರ್ಷಕ್ಕೆ ಮತದಾರ ಪ್ರಭುವಾಗಿ ಬದಲಾಗ್ತಾನೆ ಅಲ್ವಾ. ಪ್ರತಿ 5 ವರ್ಷಕ್ಕೆ ಏನು ಚುನಾವಣೆ ಬರ್ತದೆಯಲ್ಲ, ಆಗ ಮತದಾರ ಪ್ರಭು ಆಗ್ತಾನೆ. ಅವತ್ತೇನಾದರೂ ಭಾರತದ ಪ್ರತಿಯೊಬ್ಬ ಮತದಾರ ಪ್ರಭುವಾಗಿ ಆಲೋಚನೆ ಮಾಡಿ ವೋಟನ್ನು ಮಾಡಿದ್ರೆ ಅಥವಾ ಮತದಾನವನ್ನು ಮಾಡಿದ್ರೆ, ಬಹುಶಃ ಆಯ್ಕೆಯಾಗಿ ಬರುವಂಥ ಸರ್ಕಾರಗಳು ಪ್ರಜೆಗಳ ಪರವಾಗಿ ಕೆಲಸವನ್ನು ಮಾಡ್ತವೆ. ಆದರೆ ಬಹುತೇಕ ಕಡೆಗಳಲ್ಲಿ ಏನಾಗ್ತಾ ಇದೆ, ಸಂವಿಧಾನದ ಮೂಲ ಕಲ್ಪನೆಯನ್ನು ಅಥವಾ ಆಶಯವನ್ನು ನಾವು ಯಾರೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನಾವು ಮತ ಚಲಾವಣೆಯನ್ನು ಮಾಡೋದರಿಂದ ಇವತ್ತಿನ ರಾಜಕೀಯ ಏನು ಆಡಳಿತ ಯಂತ್ರ ಏನಿದೆ ಅದು ಬಹುಶಃ ಸೋಲನ್ನು ಒಪ್ಕೊಂಡಿದೆ, ಪ್ರಜೆಗಳಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಕೆಲವೊಂದು ಕಡೆ, ನಾನು ಎಲ್ಲ ಕಡೆ ಅಂತ ಹೇಳ್ತಾ ಇಲ್ಲ, ಕೆಲವೊಂದು ಕಡೆ ಪ್ರಜೆಗಳಿಗೆ ಅನ್ಯಾಯ ಆಗ್ತಾ ಇದೆ. ಖಂಡಿತವಾಗಿಯೂ ಇದು ಸಂವಿಧಾನದ ತಪ್ಪಲ್ಲ, ಇದು ನಮ್ಮ ತಪ್ಪು ಅಲ್ವ. ಇರಲಿ ಬಿಡಿ. ಇವತ್ತು ಗಣರಾಜ್ಯ ದಿನ ಜನವರಿ 26, ನಮಗೆಲ್ರಿಗೂ ಗೊತ್ತೇ ಇದೆ. ಹಾಗಾದರೆ ಗಣರಾಜ್ಯ ಅಂದರೆ ಏನು ಅಥವಾ ಗಣತಂತ್ರ ಅಂದರೆ ಏನು, ರಿಪಬ್ಲಿಕ್ ಅಂತ ನಾವು ಕರಿತೇವಲ್ಲ, ರಿಪಬ್ಲಿಕ್ ಅಂದರೆ ಏನು? ಒಂದನೇದು. ಎರಡನೇದಾಗಿ, ನಾವು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಸಂಭ್ರಮವಾಗಿ ಆಚರಣೆ ಮಾಡ್ತೇವೆ, ನಮಗೆಲ್ರಿಗೂ ಗೊತ್ತಿದೆ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಇದ್ದರೂ ಕೂಡ ಜನವರಿ 26ಕ್ಕೆ ನಾವು ಗಣರಾಜ್ಯೋತ್ಸವ ಅಂತ ನಾವು ಯಾಕೆ ಆಚರಣೆ ಮಾಡ್ತೇವೆ? ಇನ್ನೊಂದು ರಾಷ್ಟ್ರೀಯ ಹಬ್ಬವನ್ನು, ಇನ್ನೊಂದು ಅಷ್ಟೇ ಉತ್ಸಾಹಪೂರ್ಣವಾಗಿ, ಅಷ್ಟೇ ಮಹತ್ವಪೂರ್ಣವಾಗಿ ಇನ್ನೊಂದು ರಾಷ್ಟ್ರೀಯ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ತೇವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಇನ್ನೊಂದು ಅಂಶ ಏನಂತಂದರೆ, ಗಣರಾಜ್ಯ ದಿನವನ್ನು ಜನವರಿ 26ಕ್ಕೆ ನಾವು ಯಾಕೆ ಅದನ್ನು ಆಚರಣೆಯನ್ನು ಮಾಡ್ತೇವೆ ಅಲ್ವಾ. ವರ್ಷದಲ್ಲಿ 365 ದಿನ ಇದೆ, ಯಾವ ದಿನ ಬೇಕಾದರೂ ನಾವು ಆಚರಣೆ ಮಾಡ್ಬೋದು. ಆದರೆ ಜನವರಿ 26ಕ್ಕೆ ನಾವು ಯಾಕೆ ಇದರ ಆಚರಣೆಯನ್ನು ಮಾಡ್ತೇವೆ? ಈ 3 ಅಂಶಗಳನ್ನು ಇವತ್ತು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಸ್ವಾತಂತ್ರ್ಯ ನಂತರದ ಭಾರತದ ಇತಿಹಾಸವನ್ನು ನಾವು ನೋಡ್ತಾ ಹೋಗಬೇಕು ಅಂತಂದರೆ, ಪ್ರಮುಖವಾಗಿ 3 ದಿನಾಂಕಗಳು ನಮಗೆ ನೆನಪಿಗೆ ಬರ್ತವೆ. ಒಂದು, ನಾನು ಆಗಲೇ ಹೇಳಿದಾಗೆ ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಸಿಕ್ಕದಂತಹ ದಿನ, ಎಲ್ರಿಗೂ ಗೊತ್ತಿದೆ. ಅದೇ ರೀತಿ ಜನವರಿ 26 ಅಲ್ವಾ, 1950 ಗಣರಾಜ್ಯೋತ್ಸವ, ಇದನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ಬಹಳ ಮುಖ್ಯವಾಗಿ ಇನ್ನೊಂದು ದಿನಾಂಕ ಇದೆ, ನಮ್ಮಲ್ಲಿ ಹಲವರಿಗೆ ಇದರ ಬಗ್ಗೆ ಗೊತ್ತಿರಬಹುದು. ಅದು ನವೆಂಬರ್ 26, 1949 ಅಲ್ವಾ. ನವೆಂಬರ್ 26, 1949 ನಾವು ಇದನ್ನು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸ್ವಾತಂತ್ರ್ಯ ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ. ಇದನ್ನು ನಾವು ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತೇವೆ. ಇದನ್ನು ನಾವು ಸಂವಿಧಾನ ದಿನ, ರಾಷ್ಟ್ರೀಯ ಸಂವಿಧಾನ ದಿನ ಅಥವಾ ಕಾನ್ಸ್ಟಿಟ್ಯೂಷನ್ ಡೇ ಅಂತ ನಾವು ಆಚರಣೆ ಮಾಡ್ತೇವೆ. ಏನಂತ? ಕಾನ್ಸ್ಟಿಟ್ಯೂಷನ್ ಡೇ ಅಲ್ವಾ. ಇದು 3 ದಿನಾಂಕಗಳು ನಮಗೆ ಬಹಳ ಮುಖ್ಯವಾಗಿ ನೆನಪಲ್ಲಿರಬೇಕು. ಹಾಗಾದರೆ ಸ್ವಾತಂತ್ರ್ಯ ನಂತರದಿಂದ ಭಾರತ ಅಂದರೆ ಆಗಸ್ಟ್ 15, 1947ರಿಂದ 1950 ಜನವರಿ 26ರವರೆಗೆ ಹೇಗೆ ಭಾರತದ ಇತಿಹಾಸ ಬಂತು ಅದರ ಬಗ್ಗೆ ಸವಿವರವಾಗಿ ನಾವೀಗ ತಿಳ್ಕೊಳ್ತಾ ಹೋಗೋಣ. ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಅಂತ ಹೇಳಿದಾಗ ಯಾವುದೋ ಒಂದು ದೇಶ,
ಒಂದು ದೇಶದಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದೆ ಅಥವಾ ಯಾವುದೋ ಒಂದು ದೇಶ ಇನ್ನೊಂದು ದೇಶದ ದಾಸ್ಯತ್ವದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಬಹಳ ಮುಖ್ಯವಾಗಿ 4 ಅಂಶಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಆ 4 ಅಂಶಗಳು ಯಾವ್ಯಾವುದು ಅಂತಂದರೆ ನಾನಿಲ್ಲ ಈಗಾಗಲೇ ಬರೆದಿದ್ದೇನೆ: ಕಾಲೋನಿ, ಪ್ರೊಟೆಕ್ಟರೇಟ್, ಡೊಮಿನಿಯನ್ ಮತ್ತು ಸಾವರಿನ್. ಈ ಅಂಶಗಳನ್ನು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ಒಂದು ದೇಶ ಇನ್ನೊಂದು ದೇಶದಿಂದ ಸ್ವಾತಂತ್ರ್ಯವನ್ನು ಹೇಗೆ ಪಡೀತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಇದನ್ನು ಒಂದೊಂದಾಗಿ ಈಗ ನೋಡ್ತಾ ಬರೋಣ. ಉದಾಹರಣೆಗೆ ಕಾಲೋನಿ ಅಂದರೆ ಏನು? ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎ ಅನ್ನುವಂಥ ಒಂದು ದೇಶ ಇದೆ, ಇನ್ನೊಂದು ಬಿ ಅನ್ನುವಂಥದ್ದು ಇನ್ನೊಂದು ದೇಶ ಇದೆ. ಓಕೆ, ಎ ಒಂದು ದೇಶ, ಬಿ ಒಂದು ದೇಶ. ನಾವು ಇದನ್ನು ಕಂಪ್ಯಾರಬಲಿ ಹೇಳೋದಾದರೆ, ಇದನ್ನು ಹೋಲಿಸಿ ಹೇಳೋದಾದರೆ ಎ ಬಿ ದೇಶಕ್ಕಿಂತ ಸ್ವಲ್ಪ ದುರ್ಬಲವಾಗಿದೆ ಅಂತ ಇಟ್ಕೊಳ್ಳೋಣ. ಆಗ ಏನಾಗುತ್ತೆ, ಬಿ ದೇಶ ಎ ದೇಶದ ಮೇಲೆ ಆಕ್ರಮಣವನ್ನು ಮಾಡುತ್ತೆ, ಸಂಪೂರ್ಣವಾಗಿ ಎ ದೇಶವನ್ನು ತನ್ನ ಹತೋಟಿಗೆ ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುತ್ತೆ. ಆ ನಂತರದಲ್ಲಿ ಈ ಎ ದೇಶದಲ್ಲಿ ನಡೆಯುವಂತಹ ಎಲ್ಲ ಆಡಳಿತಗಳು ಅಥವಾ ರಾಜಕೀಯ ಆಡಳಿತಗಳೇನಿದೆ ಅವೆಲ್ಲವೂ ಕೂಡ ಬಿ ದೇಶದ ನಿಯಂತ್ರಣದಲ್ಲಿ ಹೋಗುತ್ತೆ. ಅಂದರೆ ಆಡಳಿತ ಅಂದರೆ ಏನು? ನಾವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಕರಿತೀವಲ್ವ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ. ಅಂದರೆ ಈ ದೇಶದಲ್ಲಿ ಶಾಸನವನ್ನು ಮಾಡುವಂಥದ್ದಿರ್ಬೋದು, ಅಥವಾ ದೇಶದಲ್ಲಿ ಆಡಳಿತ ನಿರ್ವಹಣೆಯನ್ನು ಮಾಡುವಂಥದ್ದಿರ್ಬೋದು, ಅಥವಾ ದೇಶದ ಜುಡಿಷಿಯರಿ ಕಾನೂನಿಗೆ ಸಂಬಂಧಪಟ್ಟಂತೆಯೇ ನ್ಯಾಯವನ್ನು ಒದಗಿಸುವಂಥದ್ದಿರ್ಬೋದು. ಈ ದೇಶದ ಸಂಪತ್ತಿನ ಸಂಪೂರ್ಣವಾದಂಥ ಹತೋಟಿ ಯಾರ ಹತ್ರ ಇರ್ತದೆ ಅಂತಂದರೆ ಬಿ ದೇಶದ ಹತ್ರ ಇರ್ತದೆ. ಇದಕ್ಕೆ ನಾವು ಏನಂತ ಕರಿತೇವೆ? ಕೊಲೋನಿ ಅಂತ ಕರಿತೇವೆ ಅಲ್ವಾ. ನಾವು ಭಾರತದ ಇತಿಹಾಸವನ್ನು ನೋಡಿದಾಗ ತುಂಬ ಕಡೆಗಳಲ್ಲಿ ನಾವು ಓದಿರ್ತೇವೆ, ಭಾರತವು ಕೂಡ ಬ್ರಿಟನ್ನಿನ ಒಂದು ಕೊಲೋನಿ ಆಗಿತ್ತು ಅಲ್ವಾ. ಬ್ರಿಟನ್ ಅನ್ನುವಂಥ ದೇಶದ ಕೊಲೋನಿ ಅಂದರೆ ಏನು? ಕನ್ನಡದಲ್ಲಿ ವಸಾಹತು ಅಂತ ಕರಿತೇವೆ. ವಸಾಹತುಗಳಲ್ಲಿ ಭಾರತವು ಕೂಡ ಒಂದಾಗಿತ್ತು. ಯಾವಾಗ? 1947 ಆಗಸ್ಟ್ 15ಕ್ಕಿಂತ ಮುಂಚೆ ಭಾರತ ಬ್ರಿಟನ್ನ ಕೊಲೋನಿ ಆಗಿತ್ತು. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ಪ್ರೊಟೆಕ್ಟರೇಟ್. ಪ್ರೊಟೆಕ್ಟರೇಟ್ ಅಂತಂದರೆ, ಉದಾಹರಣೆ ಹೇಳೋದಾದರೆ, ಇದೇ ಎ ದೇಶ ಬಿ ದೇಶದ ಕಂಟ್ರೋಲ್ನಲ್ಲಿ ಇರುತ್ತೆ, ಆದರೆ ಎಲ್ಲ ವಿಷಯಗಳಲ್ಲೂ ಅಲ್ಲ. ಉದಾಹರಣೆಗೆ ಅಂತಂದರೆ, ನೀವು ಸಿಕ್ಕಿಂ ರಾಜ್ಯ, ಇವತ್ತೇನು ಭಾರತದ ರಾಜ್ಯಗಳಲ್ಲಿ ಸಿಕ್ಕಿಂ ರಾಜ್ಯ ಒಂದು. ಆದರೆ ಸಿಕ್ಕಿಂ ರಾಜ್ಯ ಭಾರತಕ್ಕೆ ಸೇರಿಕೊಂಡಿದ್ದು ಯಾವಾಗ? 1975ರಲ್ಲಿ. 1975ಕ್ಕಿಂತ ಮುಂಚೆ ಸಿಕ್ಕಿಂ ರಾಜ್ಯದ ರಕ್ಷಣಾ ವ್ಯವಸ್ಥೆ ಅಲ್ವಾ, ರಕ್ಷಣಾ ವ್ಯವಸ್ಥೆ ಮತ್ತು ವಿದೇಶಾಂಗ ನೀತಿ ಇದು ಎರಡೂ ಕೂಡ ಭಾರತದ ಕಂಟ್ರೋಲ್ನಲ್ಲಿತ್ತು. ಸಿಕ್ಕಿಂ ರಾಜ್ಯ ಸ್ವತಂತ್ರ ರಾಜ್ಯ ಆದರೂ ಕೂಡ ರಕ್ಷಣಾ ವ್ಯವಸ್ಥೆ ಮತ್ತು ವಿದೇಶಾಂಗ ನೀತಿ ಭಾರತದ ಕಂಟ್ರೋಲ್ನಲ್ಲಿತ್ತು. ಅದಕ್ಕೆ ಸಿಕ್ಕಿಂ 1975ಕ್ಕಿಂತ ಮುಂಚೆ ಭಾರತದ ಪ್ರೊಟೆಕ್ಟರೇಟ್ ಸ್ಟೇಟ್ ಆಗಿತ್ತು. ಅಂದರೆ ಅರ್ಥ ಆಯ್ತಲ್ವಾ? ಎ ರಾಜ್ಯ ಅಥವಾ ಎ ದೇಶದ ಕೆಲವೊಂದಷ್ಟು ಆಡಳಿತ ಯಂತ್ರ ಅಥವಾ ಕೆಲವೊಂದಷ್ಟು ಆಡಳಿತ ನೀತಿಗಳು ಮಾತ್ರ ಬಿ ದೇಶದ ನಿಯಂತ್ರಣದಲ್ಲಿರ್ತದೆ. ಕೊಲೋನಿಯಲ್ ನೋಡಿ, ಸಂಪೂರ್ಣವಾದಂಥ ಆಡಳಿತ ಬಿ ದೇಶದ ನಿಯಂತ್ರಣದಲ್ಲಿದ್ದರೆ, ಪ್ರೊಟೆಕ್ಟರೇಟಲ್ಲಿ ಭಾಗಶಃ ಆಡಳಿತ ಬಿ ದೇಶದ ನಿಯಂತ್ರಣದಲ್ಲಿರ್ತದೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಭಾರತ ಯಾವತ್ತೂ ಕೂಡ ಬ್ರಿಟಿಷರ ಪ್ರೊಟೆಕ್ಟರೇಟ್ ಆಗಿರಲಿಲ್ಲ. ಅರ್ಥ ಆಯ್ತಾ? ಕೊಲೋನಿ ಆಗಿತ್ತು, ಬ್ರಿಟಿಷರ ಸಂಪೂರ್ಣವಾದಂಥ ಕೈವಶದಲ್ಲಿ ಭಾರತ ಇತ್ತು, ಆದರೆ ಭಾಗಶಃ ಕೈವಶದಲ್ಲಿ ಬ್ರಿಟಿಷರ ಹತ್ರ ಭಾರತ ಯಾವತ್ತೂ ಇರಲಿಲ್ಲ. ಉದಾಹರಣೆಗೆ ನಾನು ಸಿಕ್ಕಿಂ ರಾಜ್ಯದ ಉದಾಹರಣೆಯನ್ನು ಕೊಟ್ಟಿದ್ದೇನೆ, ಪ್ರೊಟೆಕ್ಟರೇಟ್ ಅಂದರೆ ಏನು ಅಂತ. ಆ ನಂತರ ಬರುವಂಥದ್ದು ಡೊಮಿನಿಯನ್. ಡೊಮಿನಿಯನ್ ಅಂತಂದರೆ, ಎ ದೇಶಕ್ಕೆ ಸ್ವಾತಂತ್ರ್ಯ ಸಿಗತ್ತೆ. ಅಂದರೆ ಈ ಏನು ನಾನು ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ ಹೇಳಿದ್ನಲ್ಲ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಇವು ಎಲ್ಲದರಲ್ಲೂ ಕೂಡ ಬಿ ದೇಶದಿಂದ ಸ್ವಾತಂತ್ರ್ಯ ಸಿಗತ್ತೆ. ಅಂದರೆ ಎ ದೇಶದ ಆಡಳಿತವನ್ನು ಎ ದೇಶವೇ ನೋಡ್ಕೊಳ್ಳುತ್ತೆ, ಈ ದೇಶವೇ ನೋಡ್ಕೊಳ್ಳುತ್ತೆ. ಈ ದೇಶದ ಸಂಪತ್ತಿನ ಸಂಪೂರ್ಣ ನಿಯಂತ್ರಣ ಕೂಡ ಈ ದೇಶದ ಬಳಿಯಲ್ಲೇ ಇರ್ತದೆ, ಸಂಪತ್ತಿನ ಹಂಚಿಕೆಯೂ ಕೂಡ ಈ ದೇಶದಲ್ಲಿ ನಡೀತದೆ. ಆದರೆ ಒಂದೇ ಒಂದು ಡಿಫ್ರೆನ್ಸ್ ಏನಂತಂದರೆ, ಈ ಎಲ್ಲ ಆಡಳಿತಗಳು ನಡೀತವಲ್ಲ, ಈ ಆಡಳಿತಗಳು ಬಿ ದೇಶದ ಹೆಸರಿನಲ್ಲಿ ನಡೆಯುತ್ತೆ. ಅಂದರೆ ಬಿ ದೇಶದ ಯಾವುದೋ ಒಂದು ರಾಜ ಅಥವಾ ಬಿ ದೇಶದ ಪ್ರಧಾನ ವ್ಯಕ್ತಿ, ರಾಷ್ಟ್ರಪತಿ ಯಾರೋ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಹೆಸರಿನಲ್ಲಿ ಎ ದೇಶದ ಆಡಳಿತಗಳು ನಡೆಯುತ್ತೆ. ಅರ್ಥ ಮಾಡ್ಕೊಳ್ಬೇಕು. ಸಂಪೂರ್ಣವಾದಂಥ ಸ್ವತಂತ್ರ ಇದೆ, ಆದರೆ ಎ ದೇಶದ ಕಾನ್ಸ್ಟಿಟ್ಯೂಷನ್ ಅಥವಾ ಡಾಕ್ಯುಮೆಂಟ್ ಏನಿದೆಯಲ್ಲ, ಆ ಡಾಕ್ಯುಮೆಂಟ್ನಲ್ಲಿ ಬಿ ದೇಶದ ಪ್ರಧಾನ ವ್ಯಕ್ತಿಯ ಹೆಸರಿನಲ್ಲಿ ಆಡಳಿತಗಳು ನಡೀತವೆ. ಅದಕ್ಕೆ ನಾವೇನಂತ ಕರಿತೇವೆ? ಡೊಮಿನಿಯನ್ ಅಂತ ಕರಿತೇವೆ. ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಕೊಲೋನಿ ಅಂತಂದರೆ ಸಂಪೂರ್ಣವಾಗಿ ದಾಸ್ಯತ್ವದಲ್ಲಿರೋದು,
ಪ್ರೊಟೆಕ್ಟರೇಟ್ ಅಂತಂದರೆ ಭಾಗಶಃ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದು. ಡೊಮಿನಿಯನ್ ಅಂತಂದರೆ ಸಂಪೂರ್ಣವಾಗಿ ಸ್ವತಂತ್ರ ಇದೆ, ಆದರೆ ಹೆಸರು ಮಾತ್ರ ಬಿ ದೇಶದ್ದಿದೆ. ಅರ್ಥ ಆಯ್ತಾ? ಆ ನಂತರ ಬರುವಂಥದ್ದು ಸಾವೆರಿನ್. ಸಾವೆರಿನ್ ಅಂತಂದರೆ ಎ ದೇಶಕ್ಕೆ ಸ್ವಾತಂತ್ರ್ಯ ಇದೆ, ಸಂಪೂರ್ಣವಾದಂಥ ಆಡಳಿತ ಎ ದೇಶದಿಂದನೇ ನಿರ್ವಹಣೆ ಆಗ್ತಾ ಇದೆ, ಸಂಪತ್ತಿನ ಕ್ರೋಢೀಕರಣ ಹಂಚಿಕೆ ಎಲ್ಲವೂ ಎ ದೇಶದಲ್ಲೇ ಇದೆ, ಮತ್ತು ಬಿ ದೇಶದ ಹೆಸರಿನಲ್ಲಿ ಅಥವಾ ಬಿ ದೇಶದ ರಾಷ್ಟ್ರಪತಿ ಅಥವಾ ಅಲ್ಲಿಯ ರಾಜನ ಹೆಸರಿನಲ್ಲಿ ಇಲ್ಲಿ ಆಡಳಿತಗಳು ನಡೆಯೋದಿಲ್ಲ. ಸಂಪೂರ್ಣವಾಗಿ ಪೂರ್ಣ ಸ್ವರಾಜ್ಯ, ಸಂಪೂರ್ಣ ಸ್ವಾತಂತ್ರ್ಯ ಎ ದೇಶಕ್ಕಿರುತ್ತೆ. ಬಿ ದೇಶದಿಂದ ಯಾವುದೇ ರೀತಿಯಾದಂಥ ನಿರ್ವಹಣೆ ಆಗಲಿ ಅಥವಾ ಹೆಸರಾಗಲಿ ಎ ದೇಶಕ್ಕೆ ಅಪ್ಲೈ ಆಗೋದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಗಳು ಇದೇ ದೇಶದ ಪ್ರಧಾನ ವ್ಯಕ್ತಿ, ಏನು ಈ ದೇಶದ ರಾಜ ಇರಬಹುದು, ರಾಣಿ ಇರಬಹುದು, ಅಥವಾ ದೇಶದ ರಾಷ್ಟ್ರಪತಿಗಳಿರಬಹುದು, ಅವರ ಮುಖಾಂತರ ಅವರ ಹೆಸರಿನಲ್ಲೇ ಈ ದೇಶದಲ್ಲಿ ಆಡಳಿತ ನಡೆಯುವಂಥದ್ದು. ಅದಕ್ಕೆ ನಾವೇನು ಕರಿತೇವೆ? ಸಾವರಿನ್ ಅಂತ ಕರಿತೇವೆ ಅಲ್ವಾ? ಭಾರತದಲ್ಲಿ ಈಗ ನೋಡಿದ್ರೆ ಎಲ್ಲ ಅಧಿಕಾರಗಳು ಅಥವಾ ಕಾನೂನುಗಳು ಯಾರ ಹೆಸರಿನಲ್ಲಿ ನಡೀತದೆ? ಭಾರತದ ರಾಷ್ಟ್ರಪತಿಯವರ ಹೆಸರಿನಲ್ಲೇ ನಡೀತದೆ ಅಲ್ವಾ? ಭಾರತದ ರಾಷ್ಟ್ರಪತಿ ಹೆಸರಿನಲ್ಲಿ ನಡೆಯುವಂಥದ್ದು. ಹಾಗಾಗಿ ಎ ದೇಶ ಯಾವುದೇ ವಿಷಯಕ್ಕೂ ಕೂಡ ಬಿ ದೇಶದ ನಿಯಂತ್ರಣದಲ್ಲಿ ಇಲ್ಲ ಅಂತಂದರೆ ಅದಕ್ಕೆ ನಾವು ಸಾವರಿನ್ ಅಂತ ಕರಿತೇವೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಕಾಲನಿ ಅಂದ್ರೇನು, ಪ್ರೊಟೆಕ್ಟರೇಟ್ ಅಂದ್ರೇನು, ಡೊಮಿನಿಯನ್ ಅಂದ್ರೇನು, ಸಾವರಿನ್ ಅಂದರೆ ಏನು. ಸೊ ಈ ಅಂಶಗಳು ಅರ್ಥವಾದ ಮೇಲೆ ಈಗ ಈ ಡೇಟ್ಗಳನ್ನು ನೋಡ್ತಾ ಬರೋಣ. ಇದಕ್ಕೆ ಹೋಲಿಕೆ ಮಾಡ್ತಾ ಹೇಳ್ತಾ ಬರ್ತೀನಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನು ಆಗಲೇ ಹೇಳಿದೆ ಕೊಲೋನಿ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದೆ. 1947 ಆಗಸ್ಟ್ 15ಕ್ಕಿಂತ ಮುಂಚೆ ಭಾರತ ಏನಾಗಿತ್ತು? ಬ್ರಿಟಿಷರ ವಸಾಹತು, ಬ್ರಿಟಿಷರ ಕೊಲೋನಿ ಆಗಿತ್ತು. ಅಂದರೆ ಸಂಪೂರ್ಣವಾದಂಥ ಆಡಳಿತ ಎಲ್ಲಿ ನಡೀತಾ ಇತ್ತು? ಬ್ರಿಟನ್ನಲ್ಲಿ ನಡೀತಾ ಇತ್ತು. ಏನಾಗುತ್ತೆ, ಜುಲೈ 18, 1947ರಲ್ಲಿ ಬ್ರಿಟನ್ನಲ್ಲಿ, ಅಂದರೆ ಬ್ರಿಟನ್ ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟ್ ಪಾಸ್ ಆಗುತ್ತೆ. ನೋಡಿ, ಇದು ಬ್ರಿಟನ್ನು, ಓಕೆ, ಇದು ಬ್ರಿಟನ್ನು. ಸಂಪೂರ್ಣವಾಗಿ ಭಾರತ ಇದೆ, ಏನಿದೆ ಭಾರತ ಸಂಪೂರ್ಣವಾಗಿ ಬ್ರಿಟನ್ನಿನ ಹತೋಟಿಯಲ್ಲಿಡುತ್ತೆ. ಭಾರತ ಏನಾಗಿದೆ? ಕೊಲೋನಿ ಆಗಿದೆ. 1947ಕ್ಕಿಂತ ಮುಂಚೆ ಏನಾಗಿದೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. ಕೊಲೋನಿ ಆಗಿದೆ. ಈಗ ಬ್ರಿಟನ್ನಲ್ಲಿ ಜುಲೈ 18, 1947ರಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಅಂದರೆ ಬ್ರಿಟನ್ ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಯಾರಿಗೋಸ್ಕರ? ಭಾರತಕ್ಕೋಸ್ಕರ. ಯಾಕಂದರೆ ಭಾರತ ಇನ್ನೂ ಕಾಲೋನಿ. ಭಾರತದ ಆಡಳಿತ ನೀತಿಗಳು ಎಲ್ಲಿ ತಯಾರಾಗ್ತವೆ? ಬ್ರಿಟನ್ನಲ್ಲಿ ತಯಾರಾಗ್ತವೆ. ಹಾಗಾಗಿ ಬ್ರಿಟನ್ನಲ್ಲಿ ಈ ಡೇಟ್ಗೆ ಒಂದು ಆ್ಯಕ್ಟನ್ನು ಪಾಸ್ ಮಾಡಲಾಗತ್ತೆ. ಆ ಆ್ಯಕ್ಟ್ ಯಾವುದು ಅಂತಂದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಅಲ್ವಾ? ಎಲ್ರಿಗೂ ಗೊತ್ತಿದೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್. ಈ ಆ್ಯಕ್ಟು ಬ್ರಿಟನ್ ಪಾರ್ಲಿಮೆಂಟಲ್ಲಿ ತಯಾರಾಗುತ್ತೆ. ತಯಾರಾಗಿ ಇದು ಆಗಸ್ಟ್ 15, 1947ರಂದು ಭಾರತದಲ್ಲಿ ಅಪ್ಲೈ ಆಗಬೇಕು ಅನ್ನುವಂತಹ ಒಂದು ಆಶಯವನ್ನು ಹೊಂದಿರುತ್ತೆ. ನೋಡಿ, ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಅನ್ನುವಂಥದ್ದು ಬ್ರಿಟನ್ನಲ್ಲಿ ಜುಲೈ 18, 1947ರಲ್ಲಿ ಪಾಸ್ ಆಗುತ್ತೆ ಈ ಆ್ಯಕ್ಟು. ಬಟ್ ಇದು ಲಾಗೂ ಆಗುವುದು ಅಥವಾ ಜಾರಿಗೆ ಬರುವುದು ಯಾವಾಗ ಅಂದರೆ ಆಗಸ್ಟ್ 15, 1947ರಲ್ಲಿ ಭಾರತದಲ್ಲಿ ಜಾರಿಗೆ ಬರುವಂಥದ್ದು. ಹಾಗಾದರೆ ಈ ಆ್ಯಕ್ಟ್ನಲ್ಲಿ ಏನೇನು ಅಂಶಗಳಿತ್ತು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ನೋಡಿ, ಹಾಗಾದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ನಲ್ಲಿ ಏನೇನಿತ್ತು? ಮೊದಲನೆಯದಾಗಿ ಎಂಡ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ನೋಡಿ, ಮೊಟ್ಟ ಮೊದಲನೆಯ ಇದರ ಆಶಯ ಏನಿತ್ತು ಅಥವಾ ಆ್ಯಕ್ಟ್ನ ಉದ್ದೇಶ ಏನಿತ್ತು? ಎಂಡ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಅಂತ್ಯ. ಯಾವಾಗ ಈ ಆ್ಯಕ್ಟ್ ಭಾರತದಲ್ಲಿ ಜಾರಿಗೆ ಬರುತ್ತೋ ಬಂದ ತಕ್ಷಣವೇ ಬ್ರಿಟಿಷರ ಆಡಳಿತ ಏನಿದೆ ಭಾರತದಲ್ಲಿ ಕೊನೆಗೊಳ್ಳಲಿದೆ. ಎರಡನೇದು, ಭಾರತ ಪ್ರಮುಖವಾಗಿ 2 ಡೊಮಿನಿಯನ್ ಕಂಟ್ರಿಯಾಗಿ ಬದಲಾಗುತ್ತೆ. ಒಂದು ಇಂಡಿಯನ್ ಡೊಮಿನಿಯನ್, ಇನ್ನೊಂದು ಪಾಕಿಸ್ತಾನ್ ಡೊಮಿನಿಯನ್. ಇಂಡಿಯನ್ ಡೊಮಿನಿಯನ್ ಒಂದು, ಇನ್ನೊಂದು ಪಾಕಿಸ್ತಾನ್ ಡೊಮಿನಿಯನ್. ನೋಡಿ, ಮೊದಲನೇದು ಎಂಡ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಎರಡನೇದು, ಭಾರತ 2 ಡೊಮಿನಿಯನ್ ಕಂಟ್ರಿಯಾಗಿ ಬದಲಾಗುತ್ತೆ. ಒಂದು ಇಂಡಿಯನ್ ಡೊಮಿನಿಯನ್, ಇನ್ನೊಂದು ಪಾಕಿಸ್ತಾನ್ ಡೊಮಿನಿಯನ್ ಅಲ್ವಾ? ಆ ಸಂದರ್ಭದಲ್ಲಿ ಭಾರತದಲ್ಲಿ ಯಾವ್ಯಾವ ರಾಜರುಗಳು ಅಥವಾ ಯಾವ್ಯಾವ ಪ್ರಾಂತ್ಯಗಳಿತ್ತೋ ಅವರಿಗೆ ಏನು ಒಂದು ಅವಕಾಶವನ್ನು ಕೊಡ್ತಾರೆ. ನೀವು ಇಂಡಿಯನ್ ಡೊಮಿನಿಯನ್, ಭಾರತದ ಡೊಮಿನಿಯನ್ ಆದರೂ ನೀವು ಸೇರ್ಕೊಳ್ಬೋದು ಅಥವಾ ಪಾಕಿಸ್ತಾನದ ಡೊಮಿನಿಯನ್ ಆದರೂ ನೀವು ಸೇರ್ಕೊಳ್ಬೋದು ಅನ್ನುವಂತಹ ಒಂದು ಅವಕಾಶವನ್ನು ಅವತ್ತಿನ ರಾಜರುಗಳಿಗೆ ಕೊಡಲಾಗುತ್ತೆ. ಮೂರನೇದು, ಅತಿ ಮುಖ್ಯವಾಗಿ
ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಕೂಡ ಸ್ವತಂತ್ರವಾಗಿ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವಂಥ ಹಕ್ಕನ್ನು ಕೂಡ ಕೊಡ್ತದೆ. ಏನು? ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಕಾನ್ಸ್ಟಿಟ್ಯೂಷನ್. ನೋಡಿ, ಭಾರತದಲ್ಲಿ ಈ ಆ್ಯಕ್ಟ್ ಯಾವಾಗ ಅಪ್ಲೈ ಆಗುತ್ತೋ, ಎಂಡ್ ಆಫ್ ದ ಬ್ರಿಟಿಷ್ ರೂಲ್, ಬ್ರಿಟಿಷರ ಆಳ್ವಿಕೆ ಅಲ್ಲಿಗೆ ಮುಗಿಯುತ್ತೆ. ಮುಗಿದ ನಂತರ ಭಾರತ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು, ಎರಡಕ್ಕೂ ಅದರದ್ದೇ ಆದಂತಹ ಏನು ಸಂವಿಧಾನ ಬೇಕಾಗತ್ತೆ. ಹಾಗಾಗಿ ಆ ಸಂವಿಧಾನವನ್ನು ಕೂಡ ಸ್ವತಂತ್ರವಾಗಿ ರಚನೆ ಮಾಡುವಂತಹ ಒಂದು ಅವಕಾಶವನ್ನು, ಹಕ್ಕನ್ನು ಭಾರತಕ್ಕೆ ಈ ಆ್ಯಕ್ಟ್ ಕೊಡುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಯಾವಾಗ ಜಾರಿಗೆ ಬರುತ್ತೆ? ಆಗಸ್ಟ್ 15, 1947 ಜಾರಿಗೆ ಬರುತ್ತೆ. ಬಂದ ಮರುಕ್ಷಣವೇ ಎಂಡ್ ಆಫ್ ಬ್ರಿಟಿಷ್ ರೂಲ್. ಹಾಗಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಹೇಳ್ತೇವೆ ಅಲ್ವಾ? ಅರ್ಥ ಮಾಡ್ಕೊಳ್ಬೇಕು. ಎರಡನೇದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ ಇಂಡಿಯನ್ ಡೊಮಿನಿಯನ್ ಅಲ್ವಾ? ಭಾರತಕ್ಕೆ ಸಾವರಿನ್ ಸ್ಟೇಟಸ್ ಇನ್ನೂ ಸಿಕ್ಕಿಲ್ಲ. ಭಾರತಕ್ಕೆ ಸಿಕ್ಕಿರೋ ಸ್ಟೇಟಸ್ ಯಾವುದು? ಡೊಮಿನಿಯನ್. ನಾನು ಆಗಲೇ ಹೇಳಿದ್ದೇನೆ, ಡೊಮಿನಿಯನ್ ಅಂದರೆ ಏನು? ಭಾರತದ ಸಂಪೂರ್ಣ ಆಡಳಿತ ಭಾರತದ ಹಿಡಿತದಲ್ಲೇ ಇರುತ್ತೆ, ನಿಯಂತ್ರಣದಲ್ಲೇ ಇರುತ್ತೆ. ಆದರೆ ಡಾಕ್ಯುಮೆಂಟ್ನಲ್ಲಿ ಅಥವಾ ಸಂವಿಧಾನದಲ್ಲಿ ಯಾರ ಹೆಸರಿನಲ್ಲಿ ಅದು ನಡೀತಾ ಇರುತ್ತೆ? ಬ್ರಿಟನ್ನಿನ ರಾಣಿ ಅಲ್ವಾ? ನೋಡಿ, ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ವಿ ಆರ್ ನಾಟ್ ಸಾವರಿನ್ ಕಂಟ್ರಿ, ಯು ಸ್ಟಿಲ್ ಹ್ಯಾಸ್ ದ ಸ್ಟೇಟಸ್ ಆಫ್ ಡೊಮಿನಿಯನ್. ಅಂದರೆ ನಾವಿನ್ನೂ ಡೊಮಿನಿಯನ್ ಸ್ಟೇಟಸ್ನಲ್ಲೇ ಇದ್ವಿ. ಹಾಗಾದರೆ ನಾವು ಸಂಪೂರ್ಣ ಸ್ವರಾಜ್ಯವನ್ನು ಯಾವತ್ತು ತೊಗೊಂಡ್ವಿ ಸರ್ ಅಂತ ನೀವು ಕೇಳಿದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಜಾರಿಗೆ ಬಂದ ನಂತರ ಏನಾಯಿತು? ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಅಂತ್ಯ ಆಯಿತು. ಈಗ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸ್ವತಂತ್ರವಾದಂತಹ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲೆ ಬಿತ್ತು, ಭಾರತೀಯರ ಮೇಲೆ ಬಿತ್ತು. ನೋಡಿ, 26 ನವೆಂಬರ್ 1949 ಬಹಳ ಮುಖ್ಯವಾದಂಥ ದಿನ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೇ ಅಂತ ನಾವು ಕರಿತೇವಲ್ವಾ? ಆ ದಿನಕ್ಕೆ ಯಾಕೆ ಮಹತ್ವ ಇದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಸಂವಿಧಾನವನ್ನು ನಾವು ರಚನೆ ಮಾಡ್ಕೊಳ್ಬೇಕು ಅನ್ನುವಂಥ ಜವಾಬ್ದಾರಿ ನಮ್ಮಲ್ಲಿ ಬಂದಾಗ ಭಾರತದಲ್ಲಿ ಒಂದು ಕರಡು ಸಮಿತಿಯ ಒಂದು ಸ್ಥಾಪನೆ ಆಗ್ತದೆ. ನಮಗೆಲ್ಲರಿಗೂ ಗೊತ್ತಿದೆ, ಸಂವಿಧಾನ ಕರಡು ಸಮಿತಿಯ ಸ್ಥಾಪನೆ ಆಗ್ತದೆ. ಆ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇಮಕ ಆಗ್ತಾರೆ. ಅಂಬೇಡ್ಕರ್ ಅವರನ್ನು ಹೊರತುಪಡಿಸಿ ಇನ್ನೂ 6 ಜನ, ಅಂದರೆ ಒಟ್ಟು 7 ಜನ ಈ ಸಮಿತಿಯಲ್ಲಿ ಸದಸ್ಯರಾಗಿರ್ತಾರೆ. 7 ಜನ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ತಮ್ಮದೇ ಆದಂತಹ ಒಂದು ಅಮೂಲ್ಯವಾದಂಥ ಕೊಡುಗೆಯನ್ನು ಕೊಡ್ತಾರೆ. ಇವರೆಲ್ಲರೂ ಕೂಡ ಪ್ರಾತಸ್ಮರಣೀಯರು ಸ್ನೇಹಿತರೆ. ಯಾಕಂದರೆ ನಾವು ಅಂಬೇಡ್ಕರ್ ಅವರ ಹೆಸರು ನಮಗೆಲ್ಲರಿಗೂ ಗೊತ್ತಿದೆ. ಇನ್ನು ಉಳಿದ 6 ಜನರು ಕೂಡ ಅಷ್ಟೇ ಒಂದು ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ. ಯಾರು? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇರ್ಬೋದು, ಎನ್ ಗೋಪಾಲ ಸ್ವಾಮಿ ಅವರಿರ್ಬೋದು, KM ಮುನಿಷಿ ಅವರಿರ್ಬೋದು, ಮೊಹಮ್ಮದ್ ಸಾದುಲ್ಲಾ ಅವರಿರ್ಬೋದು ಅಲ್ವಾ, ದೇವಿ ಪ್ರಸಾದ್ ಅವರಿರ್ಬೋದು, ಆನಂತರ BL ಮಿತ್ತಲ್ ಅವರಿರ್ಬೋದು. ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ಅಧ್ಯಯನಗಳ ಮುಖಾಂತರ ಭಾರತದ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಮಹಾನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಪ್ರಾತಸ್ಮರಣೀಯರು ಸ್ನೇಹಿತರೆ. ಈ 7 ಜನರ ಸಮಿತಿ ಹೆಚ್ಚು ಕಡಿಮೆ 3 ವರ್ಷಗಳ ಸಮಯವನ್ನು ತೆಗೆದುಕೊಂಡು ಜಗತ್ತಿನಾದ್ಯಂತ ಏನೇನು ಅವತ್ತಿಗೆ ಸಂವಿಧಾನಗಳ ರಚನೆಯಾಗಿದ್ವು 60ಕ್ಕೂ ಹೆಚ್ಚು ಸಂವಿಧಾನಗಳ ಅಧ್ಯಯನವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಭಾರತಕ್ಕೆ ಯಾವ ರೀತಿಯಾದಂಥ ಸಂವಿಧಾನ ಬೇಕು ಅನ್ನುವಂಥದ್ರ ಬಗ್ಗೆ ಸಂಶೋಧನೆಯನ್ನು ಮಾಡಿ ನಮಗೆ ಸಂವಿಧಾನವನ್ನು 26 ನವೆಂಬರ್ 1949 ಅದರ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿ ಅವತ್ತಿನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿದೆಯಲ್ಲ ಅದರಲ್ಲಿ ಮಂಡನೆ ಮಾಡ್ತಾರೆ. ಹಾಗಾಗಿ ನಾವು 26 ನವೆಂಬರ್ 1949 ಕಾನ್ಸ್ಟಿಟ್ಯೂಷನ್ ಡೇ ಅಂತ ಕರಿತೇವೆ ಅಲ್ವಾ? ಕಾನ್ಸ್ಟಿಟ್ಯೂಷನ್ ಡೇ ಯಾಕೆ? 26 ನವೆಂಬರ್ 1949 ನಮ್ಮ ಸಂವಿಧಾನ ಸಂಪೂರ್ಣವಾಗಿ ಅಂಗೀಕಾರವಾಗ್ತದೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ. ಈಗ ನಿಮಗೊಂದು ಡೌಟ್ ಸ್ಟಾರ್ಟ್ ಆಗ್ಬೋದು, 26 ನವೆಂಬರ್ಗೆ ನಮ್ಮದು ಕಾನ್ಸ್ಟಿಟ್ಯೂಷನ್ ಡೇ ಅಥವಾ ನಮ್ಮದು ಸಂವಿಧಾನ ಸಂಪೂರ್ಣವಾಗಿದೆ, ಅದು ಅಂಗೀಕಾರವೂ ಕೂಡ ಆಗಿದೆ, ಆದರೆ ಅದು ಜಾರಿಗೆ ಬಂದಿದ್ದು ಮಾತ್ರ ಜನವರಿ 26ಕ್ಕೆ ಯಾಕೆ ಸರ್ ಅಂತ ನೀವು ಕೇಳ್ಬೋದು ಅಲ್ವಾ? ಎಲ್ಲರಿಗೂ ಸಾಮಾನ್ಯವಾಗಿ ಹೇಳುವಂಥ ಪ್ರಶ್ನೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನಾನು ಅಮೇರಿಕಾದ ಒಂದು ಇತಿಹಾಸವನ್ನು ನಿಮ್ಗೆ ಹೇಳ್ತೇನೆ. ಅಮೇರಿಕದಲ್ಲಿ ಅಂದರೆ ಮುಖ್ಯವಾಗಿ ಉತ್ತರ ಅಮೇರಿಕಾದಲ್ಲಿ 1775ರಿಂದ 1783ರವರೆಗೆ ಸ್ವಾತಂತ್ರ್ಯ ಸಂಗ್ರಾಮ ನಡೀತದೆ. ಬ್ರಿಟಿಷರು ಉತ್ತರ ಅಮೇರಿಕವನ್ನು ತಮ್ಮ ದಾಸ್ಯತ್ವದಲ್ಲಿ ಇಟ್ಕೊಂಡಿರ್ತಾರೆ. ಅದರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆಸ್ತಾರೆ 1775ರಿಂದ 1783 ಕಾಲದವರೆಗೆ. ಅದರಲ್ಲಿ ಏನಾಗುತ್ತೆ, 75ರಲ್ಲಿ ಸ್ವಾತಂತ್ರ್ಯ ಚಳವಳಿ ಸ್ಟಾರ್ಟ್ ಆದಾಗ ಚಳವಳಿಯ ಮುಖಂಡರು ಒಂದು ಪ್ರಸ್ತಾವವನ್ನು ಮಂಡಿಸ್ತಾರೆ, ಒಂದು ಸಂಕಲ್ಪವನ್ನು ಹೂಡ್ತಾರೆ. 1776 ಜುಲೈ 4
ನೋಡಿ, 1776 ಜುಲೈ 4ಕ್ಕೆ ನಾವು ಸ್ವಾತಂತ್ರ್ಯವನ್ನು ಬ್ರಿಟಿಷರಿಂದ ಪಡಿತೀವಿ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡ್ತಾರೆ, ಆ ಪ್ರಸ್ತಾವವನ್ನು ಮಂಡಿಸ್ತಾರೆ. ಆದರೆ ಈ ಸ್ವಾತಂತ್ರ್ಯ ಚಳುವಳಿ ಏನಿದೆ ಸುದೀರ್ಘವಾಗಿ ನಡೆಯುತ್ತೆ. ಒಟ್ಟು 8 ವರ್ಷಗಳ ಕಾಲ ಚಳುವಳಿ ನಡೆದು ಸೆಪ್ಟೆಂಬರ್ 1783ರಲ್ಲಿ USA ಅಥವಾ ಅಮೇರಿಕಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ನೋಡಿ, ಇವತ್ತಿಗೂ ಕೂಡ USA ಸ್ವಾತಂತ್ರ್ಯ ದಿನವನ್ನು ಜುಲೈ 4ಕ್ಕೆ ಆಚರಣೆ ಮಾಡ್ತಾರೆ. USA ಇಂಡಿಪೆಂಡೆನ್ಸ್ ಡೇನ ಇವತ್ತಿಗೂ ಕೂಡ ಜುಲೈ 4ಕ್ಕೆ ಆಚರಣೆ ಮಾಡ್ತಾರೆ. ಯಾಕಂತಂದರೆ 1775ರಲ್ಲಿ ಯುದ್ಧ ಪ್ರಾರಂಭ ಆದಾಗ ಅಥವಾ ಸ್ವಾತಂತ್ರ್ಯ ಚಳುವಳಿ ಪ್ರಾರಂಭ ಆದಾಗ ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರು ಈ ಒಂದು ದಿನಾಂಕವನ್ನು ಸಂಕಲ್ಪ ಮಾಡಿದರು. ಹಾಗಾಗಿ ಈ ದಿನಾಂಕಕ್ಕೆ ಗೌರವವನ್ನು ಕೊಟ್ಟು ಇವತ್ತಿಗೂ ಕೂಡ USA ಜುಲೈ 4ಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾರೆ ಹೊರತು ಸೆಪ್ಟೆಂಬರಲ್ಲಿ ಅಲ್ವಾ? ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಇದೇ ತೆರನಾದ ಸಂದರ್ಭ ಅಥವಾ ಇದೇ ತೆರನಾದ ಒಂದು ಘಟನೆ ಭಾರತದಲ್ಲಿ ಸ್ವಾತಂತ್ರ್ಯ ಪೂರ್ವ ಇತಿಹಾಸವನ್ನು ನೋಡಿದಾಗ ಭಾರತದಲ್ಲಿಯೂ ಇದು ನಡೆದಿರುತ್ತೆ. ನಾನು ಇದನ್ನು ಹೇಳ್ತಾ ಹೋಗ್ತೀನಿ, ಕೇಳಿ. 1930ರ ಆಸುಪಾಸಿಗೆ ಭಾರತದಲ್ಲಿಯೂ ಕೂಡ ಸ್ವಾತಂತ್ರ್ಯ ಚಳವಳಿಗಳು ಬಹಳ ಅದ್ಭುತವಾಗಿ ಸಾಗ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿರ್ತದೆ. ಅದರ ಜೊತೆಗೆ ಇನ್ನೂ ಬಹಳಷ್ಟು ಗುಂಪುಗಳು, ಮಂದಗಾಮಿಗಳು, ತೀವ್ರಗಾಮಿಗಳು, ನಾವೆಲ್ಲ ಓದಿದ್ದೀವಿ ಅಲ್ವಾ, ಎಲ್ಲರೂ ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿರ್ತಾರೆ. ಆದರೆ ಬಹುತೇಕ ಮಂದಿಗಳಲ್ಲಿ ಏನಿರ್ತದೆ ಅಂತಂದರೆ ಆ ಸಂದರ್ಭದಲ್ಲಿ ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಸಿಕ್ಕಿದ್ರೆ ಸಾಕು ಅನ್ನುವಂಥ ಒಂದು ಕಲ್ಪನೆ ಇರ್ತದೆ. ಸಂಪೂರ್ಣ ಸ್ವರಾಜ್ಯ ಅಥವಾ ಸಾವರಿನ್ ಕಂಟ್ರಿ ಸ್ಟೇಟಸ್ ಬಗ್ಗೆ ಅವತ್ತು ಆಲೋಚನೆ ಮಾಡ್ತಾ ಇರೋದಿಲ್ಲ. ನಮಗೆ ಡೊಮಿನಿಯನ್ ಸ್ಟೇಟಸ್ ಸಿಕ್ಕಿದ್ರೆ ಸಾಕು, ಅಂದರೆ ಆಡಳಿತದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕು ಅನ್ನುವಂತಹ ಒಂದು ಯೋಚನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ, ಡಿಸೆಂಬರ್ 1929ರಲ್ಲಿ ಲಾಹೋರ್ ಅಧಿವೇಶನದಲ್ಲಿ ಒಂದು ಪ್ರಸ್ತಾವವನ್ನು ಮಂಡನೆ ಮಾಡ್ತದೆ. ಯಾವುದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಲಾಹೋರ್ ಅಧಿವೇಶನದಲ್ಲಿ ಒಂದು ಪ್ರಸ್ತಾವವನ್ನು ಮಂಡನೆ ಮಾಡ್ತದೆ. ಆ ಪ್ರಸ್ತಾವದಲ್ಲಿ ಹೇಳ್ತದೆ, ಜನವರಿ 26, 1930ಕ್ಕೆ ನಾವು ಸಂಪೂರ್ಣ ಸ್ವರಾಜ್ಯವನ್ನು ಹೊಂದುತ್ತೇವೆ, ಬ್ರಿಟಿಷರಿಂದ ಸಂಪೂರ್ಣ ಸ್ವರಾಜ್ಯವನ್ನು ನಾವು ತಗೊಳ್ತೇವೆ. ನಾಟ್ ಡೊಮಿನಿಯನ್ ಸ್ಟೇಟಸ್, ನಮಗೆ ಸಾವರಿನ್ ಸ್ಟೇಟಸ್ ಬೇಕು. ಯಾರಿಂದ? ಬ್ರಿಟಿಷರಿಂದ. ಏನು ಮಾಡ್ತಾರೆ? ಪೂರ್ಣ ಸ್ವರಾಜ್ಯದ ಮಂಡನೆ ಮಾಡ್ತಾರೆ. ಯಾರು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಪೂರ್ಣ ಸ್ವರಾಜ್ಯದ ಮಂಡನೆಯನ್ನು ಲಾಹೋರ್ ಅಧಿವೇಶನದಲ್ಲಿ ಯಾವತ್ತು? ಡಿಸೆಂಬರ್ 19, 1921ರಲ್ಲಿ ಮಂಡನೆ ಮಾಡ್ತಾರೆ. ಜನವರಿ 26, 1930ಕ್ಕೆ ನನ್ನ ದೇಶ ಸಂಪೂರ್ಣವಾಗಿ ಸ್ವತಂತ್ರಗೊಳ್ಳುತ್ತೆ, ಅದನ್ನು ನಾವು ಭಾರತದ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಅಂತ ಮಂಡನೆಯನ್ನು ಮಾಡ್ತಾರೆ. ಇದೇ ಕಾರಣಕ್ಕೆ 26 ನವೆಂಬರ್ 1949ರಲ್ಲಿ ಸಂವಿಧಾನ ರಚನೆ ಆಗಿದ್ದರೂ ಕೂಡ ಅದನ್ನು ಜನವರಿ 26ಕ್ಕೆ ಜಾರಿಗೆ ತರ್ತಾರೆ. ಯಾಕಂತಂದರೆ ಈ ಒಂದು ಡೇಟ್ಗೆ ನಾವು ಸಂಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿದ್ವಿ, ಅದಕ್ಕೆ ಗೌರವವನ್ನು ಇಟ್ಟು, ಅದಕ್ಕೆ ಗೌರವವನ್ನು ಸೂಚಿಸಿ ನಾವು ಜನವರಿ 26ಕ್ಕೆ ಈ ಸಂವಿಧಾನವನ್ನು ಜಾರಿಗೆ ತರ್ತೇವೆ ಅನ್ನುವಂಥ ನಿರ್ಧಾರವನ್ನು ಮಾಡ್ತಾರೆ. ಹಾಗಾದರೆ 26 ನವೆಂಬರ್ 1949ರಲ್ಲಿ ಏನು ಮಾಡಿದ್ರು? ಅವತ್ತು ಸಂವಿಧಾನದ ಅಂಗೀಕಾರ ಆಗತ್ತೆ. ಕೆಲವೊಂದಿಷ್ಟು ಸಂವಿಧಾನದ ಆರ್ಟಿಕಲ್, ನಾವೇನು ಸಂವಿಧಾನದ ಮೂಲ ಪ್ರತಿಯಲ್ಲಿ ನಾವು 395 ಆರ್ಟಿಕಲ್ಗಳನ್ನು ನೋಡ್ತೇವೆ ಅಲ್ವಾ. ಇವತ್ತದು 448 ಆಗಿದೆ. ಆದರೆ ಸಂವಿಧಾನ ರಚನೆಯಾದ ದಿನ ಅದರಲ್ಲಿ 395 ಆರ್ಟಿಕಲ್ಗಳು ಅಥವಾ ವಿಧಿಗಳು ಇದ್ವು. ಈ 26 ನವೆಂಬರ್ 1949ರಲ್ಲಿ ಅದನ್ನು ಅಂಗೀಕಾರ ಆದಾಗ ಕೆಲವೊಂದಿಷ್ಟು ಈ ಆರ್ಟಿಕಲ್ಗಳಲ್ಲಿ ಕೆಲವೊಂದಿಷ್ಟು ಒಂದು 15-20 ಆರ್ಟಿಕಲ್ಗಳನ್ನು ಅಥವಾ ವಿಧಿಗಳನ್ನು ಮಾತ್ರ ಅವತ್ತು ಜಾರಿಗೆ ತರ್ತಾರೆ. ಆದರೆ ಇದರ 394ನೇ ವಿಧಿ ಏನು ಹೇಳುತ್ತೆ ಅಂತಂದರೆ, ಈ ಸಂವಿಧಾನ ಜನವರಿ 26ರಿಂದ ಜಾರಿಗೆ ಬರ್ತದೆ ಅನ್ನುವಂತಹ ವಿಧಿಯನ್ನು 394ನೇ ಆರ್ಟಿಕಲಲ್ಲಿ ಆ್ಯಡ್ ಮಾಡಲಾಗತ್ತೆ. ಅದೇ ತೆರನಾಗಿ ಜನವರಿ 26ರಂದು ನಮಗೆ ಸಂವಿಧಾನ ಭಾರತದಲ್ಲಿ ಜಾರಿಗೆ ಬರ್ತದೆ. ಹಾಗಾದರೆ 395ನೇ ಆರ್ಟಿಕಲ್ ಏನಿದೆಯಲ್ಲ, 395ನೇ ಆರ್ಟಿಕಲ್ ಏನು ಹೇಳುತ್ತೆ ಅನ್ನುವಂಥದ್ದನ್ನು ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ನವೆಂಬರ್ 26ರಂದು ನಾನು ಆಗಲೇ ಹೇಳಿದಾಗೆ ಭಾರತದ ಮೂಲ ಸಂವಿಧಾನದಲ್ಲಿ 395 ಆರ್ಟಿಕಲ್ಗಳಿದ್ವು. ಆದರೆ ನವೆಂಬರ್ 26ರಂದು ಕೇವಲ 394 ಆರ್ಟಿಕಲ್ಗಳು ಮಾತ್ರ
ಪ್ರಸ್ತಾವ ಆಗಿ ಅಂಗೀಕೃತಗೊಂಡಿರುತ್ತೆ. 394ನೇ ಆರ್ಟಿಕಲ್ನಲ್ಲಿ ಭಾರತೀಯ ಸಂವಿಧಾನ ಜನವರಿ 26ರಿಂದ ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಹೇಳಿರುತ್ತೆ. ಹಾಗಾದರೆ ಈ 395ನೇ ಆರ್ಟಿಕಲ್ನಲ್ಲಿ ಏನಿತ್ತು, ಅದು ಯಾವತ್ತು ಅಂಗೀಕೃತ ಆಯಿತು ಅಂತಂದರೆ ಜನವರಿ 26, 1950ರಲ್ಲಿ 395ನೇ ಆರ್ಟಿಕಲ್ ಅಪ್ಲೈ ಆಗುತ್ತೆ, ಅಂಗೀಕಾರ ಆಗುತ್ತೆ, ಜಾರಿಗೆ ಬರುತ್ತೆ. ಈ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ಭಾರತ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ. ಅಲ್ವಾ? 395ನೇ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ಭಾರತ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಅಂದರೆ ಭಾರತ ಗಣರಾಜ್ಯ ಅಥವಾ ರಿಪಬ್ಲಿಕ್ ಅಥವಾ ಸಾವರಿನ್ ಅಲ್ವಾ, ಭಾರತ ಸಾವರಿನ್ ಕಂಟ್ರಿಯಾಗಿ ಸ್ಟೇಟಸನ್ನು ತೆಗೆದುಕೊಳ್ಳುತ್ತೆ. ಯಾವಾಗ? 395ನೇ ಆರ್ಟಿಕಲ್ ಜಾರಿಗೆ ಬಂದಾಗ. ನೋಡಿ, ನವೆಂಬರ್ 26ರಂದು ಕೇವಲ 394 ಆರ್ಟಿಕಲ್ಗಳು ಮಾತ್ರ ಅಂಗೀಕಾರ ಆಗಿತ್ತು. ಜನವರಿ 26ರಂದು 395ನೇ ಆರ್ಟಿಕಲ್ ಅಂಗೀಕಾರ ಆಗುತ್ತೆ. ಅಂಗೀಕಾರ ಆದ ಮರುಕ್ಷಣವೇ ಭಾರತ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರ ಆಗುತ್ತೆ, ಸಾರ್ವಭೌಮ ರಾಷ್ಟ್ರ ಆಗುತ್ತೆ, ರಿಪಬ್ಲಿಕ್ ಕಂಟ್ರಿ ಆಗುತ್ತೆ, ಸಾವರಿನ್ ಕಂಟ್ರಿಯಾಗಿ ಮಾರ್ಪಾಡಾಗತ್ತೆ. ಅಲ್ಲಿಗೆ ನಮ್ಮ ಡೊಮಿನಿಯನ್ ಸ್ಟೇಟಸ್ ಏನಿತ್ತಲ್ಲ ಅದು ಕೊನೆಗೊಳ್ಳುತ್ತೆ. ಭಾರತ ಸಾವರಿನ್ ಕಂಟ್ರಿಯಾಗಿ ಪ್ರಜಾಪ್ರಭುತ್ವ, ಸರ್ವತಂತ್ರ, ಸ್ವತಂತ್ರ, ಪೂರ್ಣ ಸ್ವರಾಜ್ಯ ದೇಶವಾಗಿ ಮಾರ್ಪಾಡಾಗತ್ತೆ. ಯಾವಾಗಿಂದ? ಜನವರಿ 26, 1950ರಿಂದ. ಹಾಗಾಗಿ ಸ್ನೇಹಿತರೆ, ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಬಂದರೂ ಕೂಡ ಅವತ್ತು ನಾವು ಡೊಮಿನಿಯನ್ ಕಂಟ್ರಿ ಆಗಿದ್ವಿ. ಬ್ರಿಟಿಷರ ಹೆಸರಿನಲ್ಲಿ ನಾವು ಸ್ವತಂತ್ರವಾಗಿ ಆಡಳಿತ ನಡೆಸ್ತಾ ಇದ್ವಿ. ಆದರೆ ಜನವರಿ 26ರಂದು ನಾವು ಸಂವಿಧಾನವನ್ನು ಜಾರಿಗೆ ತಂದು, ಅದರಲ್ಲೂ ಆರ್ಟಿಕಲ್ 395 ಜಾರಿಗೆ ತಂದು ಭಾರತವನ್ನು ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವನ್ನಾಗಿ ನಾವು ಮಾಡಿದ್ದೇವೆ. ಹಾಗಾಗಿ ಒಂದು ರೀತಿಯಲ್ಲಿ ನೋಡೋದಾದರೆ ಜನವರಿ 26 ಕೂಡ ನಮ್ಮ ದೇಶದ ಪೂರ್ಣ ಸ್ವರಾಜ್ಯ ದಿನ ಅಂತ ಕೂಡ ನಾವು ಕರಿಬಹುದು, ಆಚರಣೆ ಮಾಡಬಹುದು. ಹಾಗಾಗಿ ಸ್ವಾತಂತ್ರ್ಯ ದಿನಕ್ಕೆ ಎಷ್ಟು ಮಹತ್ವ ಇದೆಯೋ ಇವತ್ತಿನ ಜನವರಿ 26 ಏನಿದೆ ಅಥವಾ ಗಣರಾಜ್ಯ ದಿನ ಏನಿದೆ ಅದಕ್ಕೂ ಕೂಡ ಅಷ್ಟೇ ಮಹತ್ವವಿದೆ, ಅದಕ್ಕೂ ಕೂಡ ಅಷ್ಟೇ ಗೌರವವಿದೆ. ಸ್ವಾತಂತ್ರ್ಯ ದಿನ ನಮಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ಡೊಮಿನಿಯನ್ ಸ್ಟೇಟಸ್ ಇತ್ತು. ಆದರೆ ಇವತ್ತು ಜನವರಿ 26, 1950ರಲ್ಲಿ ನಮಗೆ ಸಂಪೂರ್ಣ ಸ್ವರಾಜ್ಯ ಸಿಕ್ತು. ಹಾಗಾದರೆ ಗಣತಂತ್ರ ಅಂದರೆ ಏನು, ಗಣರಾಜ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. 395ನೇ ವಿಧಿಯ ಪ್ರಕಾರ ಭಾರತ ಒಂದು ಗಣರಾಜ್ಯ ಅಂತ ಘೋಷಣೆ ಮಾಡುತ್ತೆ ಸಂವಿಧಾನ. ಗಣರಾಜ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಗಣರಾಜ್ಯದಲ್ಲಿ ಬಹುಮುಖ್ಯವಾಗಿ 3 ಅಂಶಗಳನ್ನು ನೆನಪಿಟ್ಕೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ದೇಶ ಅಥವಾ ಪ್ರದೇಶ ಗಣರಾಜ್ಯ ಆಗಬೇಕು ಅಂತಂದರೆ ಅದು ಸರ್ವತಂತ್ರ ಸ್ವತಂತ್ರ ಆಗಿರಬೇಕು ಅಥವಾ ಪೂರ್ಣ ಸ್ವರಾಜ್ಯ ಆಗಿರಬೇಕು ಅಲ್ವಾ? ಪೂರ್ಣ ಸ್ವರಾಜ್ಯ ಆಗಿರಬೇಕು ಅಥವಾ ಸಾವರಿನ್ ಕಂಟ್ರಿ, ನಾನಿಲ್ಲೇನು ಹೇಳಿದ್ದೇನೆ ಅದು ಆಗಿರಬೇಕು. ಎರಡನೆಯದು ಭಾರತದ ಆಡಳಿತ ಅಥವಾ ಹೆಡ್ ಆಫ್ ದ ಸ್ಟೇಟ್ ಅಂತ ನಾವೇನು ಕರಿತೀವಲ್ಲ, ಭಾರತದ ಆಡಳಿತ ಯಾರ ಹೆಸರಲ್ಲಿ ನಡೆಯುತ್ತೋ ಅವರು ಸಂಪೂರ್ಣವಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗಿ ಬಂದಿರೋರು ಆಗಿರಬೇಕು. ಉದಾಹರಣೆಗೆ ಹೇಳೋದಾದರೆ, ಭಾರತಕ್ಕೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಭಾರತದ ಹೆಡ್ ಆಫ್ ಸ್ಟೇಟ್ ಯಾರಾಗಿದ್ದರು? ಬ್ರಿಟಿಷರಿಂದ ನೇಮಕಗೊಳ್ತಾ ಇದ್ದರು. ಅವ್ರಿಗಿಂತ ಮುಂಚೆ ಭಾರತದಲ್ಲಿ ರಾಜರುಗಳ ಆಳ್ವಿಕೆ ನಡೀತಾ ಇತ್ತು ಅಲ್ವಾ? ರಾಜರುಗಳ ಆಳ್ವಿಕೆ ನಡೀತಾ ಇರಬೇಕಾದ್ರೆ ಆ ರಾಜವಂಶದಲ್ಲಿ ಅಂದರೆ ಈ ರಾಜ ಆದ ನಂತರ ಅವನ ಮಗನೇ ಮತ್ತೆ ರಾಜನಾಗಿ ಆಯ್ಕೆ ಆಗ್ತಾ ಇದ್ದ, ಅಥವಾ ರಾಜವಂಶದ ಯಾವುದೋ ಒಂದು ವ್ಯಕ್ತಿಯೇ ರಾಜನಾಗಿ ಮತ್ತೆ ಆಯ್ಕೆ ಆಗ್ತಾ ಇದ್ದ. ಅದಕ್ಕೆ ನಾವು ವಂಶವಾಹಿ ಆಡಳಿತ ಅಂತ ಕರೀತೇವೆ. ಆದರೆ ಗಣರಾಜ್ಯದಲ್ಲಿ ಹಾಗಿರಬಾರ್ದು. ಗಣರಾಜ್ಯದಲ್ಲಿ ಹೆಡ್ ಆಫ್ ಸ್ಟೇಟ್ ಅಂತ ಯಾರಿರ್ತಾರಲ್ಲ ಅಥವಾ ಪ್ರಧಾನ ವ್ಯಕ್ತಿ, ಆ ಪ್ರದೇಶದ ಅಥವಾ ದೇಶದ ಪ್ರಧಾನ ವ್ಯಕ್ತಿ ಒಬ್ಬ ಸಾಮಾನ್ಯ ನಾಗರಿಕನಾಗಿರಬೇಕು ಮತ್ತು ಆ ದೇಶದ ಪ್ರಜೆಯಾಗಿರಬೇಕು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಆಯ್ಕೆಯಾಗಿ ಬರಬೇಕು. ಅವನು ಭಾರತದ ಪ್ರಧಾನ ವ್ಯಕ್ತಿ, ಹೆಡ್ ಆಫ್ ಸ್ಟೇಟ್ ಅಥವಾ ರಾಷ್ಟ್ರಪತಿ, ನಾವೇನು ಕರಿತೀವಲ್ವ, ರಾಷ್ಟ್ರಪತಿ ಆಗಿರ್ತಾನೆ. ಹಾಗಿದ್ರೆ ಮಾತ್ರ ಅದು ಗಣರಾಜ್ಯ ಆಗೋದಕ್ಕೆ ಸಾಧ್ಯ. ನೀವು ನೋಡಿ, ಭಾರತದಲ್ಲಿ ಇವತ್ತು ಶ್ರೀಮತಿ ದ್ರೌಪದಿ ಮುರ್ಮು ಅವರು ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಒಬ್ಬಳು ಹೆಣ್ಣುಮಗಳು ಇವತ್ತು ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಅಲ್ವಾ? ಇಲ್ಲಿ ಯಾವುದೇ ರೀತಿಯಾದಂತಹ ವಂಶವಾಹಿ ಅಂದರೆ ಅವರ ಅಪ್ಪನೋ ಅಥವಾ ಅವರ ಅಮ್ಮನೋ ರಾಜಕೀಯದಲ್ಲಿ ಬಹಳ ಪ್ರಬಲ ಹುದ್ದೆಯಲ್ಲಿ ಇದ್ದು ಆಯ್ಕೆಯಾಗಿ ಬಂದಂಥವರಲ್ಲ, ಅಥವಾ ಯಾವುದೋ ಒಂದು ಪ್ರಬಲ ಸಮುದಾಯಕ್ಕೆ ಸೇರಿದವರು ಅನ್ನೋ ಕಾರಣಕ್ಕೆ ಆಯ್ಕೆಯಾಗಿ ಬಂದವರಲ್ಲ. ಯಾವುದೋ ಒಂದು
ಮೂಲೆಯ ಬುಡಕಟ್ಟು ಜನಾಂಗಕ್ಕೆ ಸೇರಿದಂಥ ಮಹಿಳೆ ಇವತ್ತು ಭಾರತದ ರಾಷ್ಟ್ರಪತಿಯಾಗಿದ್ದಾರೆ. ನಾವು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ನೋಡ್ಬೋದು. ಪಾಪ ಜೀವನೋಪಾಯಕ್ಕಾಗಿ ಸರ್ಕಲ್ಗಳಲ್ಲಿ, ಸಿಗ್ನಲ್ಗಳಲ್ಲಿ ದಿನಪತ್ರಿಕೆಯನ್ನು ಮಾರಿ ಅವರು ಜೀವನವನ್ನು ನಡೆಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಭಾರತದ ರಾಷ್ಟ್ರಪತಿ ಆಗ್ತಾರೆ. ಅತ್ಯದ್ಭುತ ಸೇವೆಯನ್ನು ಭಾರತಕ್ಕೆ ಕೊಡ್ತಾರೆ ಅಲ್ವಾ. ನೋಡಿ, ಹೆಡ್ ಆಫ್ ದ ಸ್ಟೇಟ್ ಭಾರತದ ರಾಷ್ಟ್ರಪತಿ ಯಾವಾಗಲೂ ಕೂಡ ಪ್ರಜೆಗಳಿಂದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ಬರ್ತಾರೆಯೇ ಹೊರತು ಯಾವುದೇ ರೀತಿಯಾದ ಅನುವಂಶೀಯವಾಗಿ ಅಥವಾ ಮನೆತನದ ಆಧಾರದ ಮೇಲೆ ಅಥವಾ ಯಾವುದೋ ಪ್ರಬಲ ಸಮುದಾಯದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಅಲ್ವಾ, ಲಿಂಗಗಳ ಆಧಾರದ ಮೇಲೆ ನಾವಿಲ್ಲಿ ಹೆಡ್ ಆಫ್ ದ ಸ್ಟೇಟನ್ನು ಸೆಲೆಕ್ಟ್ ಮಾಡೋದಿಲ್ಲ. ಹಾಗೆ ಗಣರಾಜ್ಯದಲ್ಲಿ ಅದು ಅಂಶ ಬಹಳ ಮುಖ್ಯವಾಗಿ ಬೇಕು. ಇನ್ನೊಂದು, ಸರ್ಕಾರಿ ಕೆಲಸಗಳು ಮತ್ತು ಸೇವೆಗಳು ಏನಿದ್ದಾವಲ್ಲ, ಸರ್ಕಾರಿ ಕೆಲಸಗಳು ಮತ್ತು ಸೇವೆಗಳು, ಸರ್ಕಾರಿ ಕೆಲಸ ಮತ್ತು ಸೇವೆ ಮತ್ತು ಸರ್ಕಾರಿಯ ಕಚೇರಿ, ಸರ್ಕಾರಿಯ ಕೆಲಸ, ಸೇವೆ ಮತ್ತು ಕಚೇರಿ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಯಾವುದೇ ರೀತಿಯ ಭೇದವಿಲ್ಲದೆ ತಲುಪಬೇಕು. ನೋಡಿ, ಯಾವುದೋ ಒಂದು ಮನುಷ್ಯ ಯಾವುದೋ ಒಂದು ಸಮುದಾಯಕ್ಕೆ ಸೇರಿದ್ದಾನೆ, ಜಾತಿಗೆ ಸೇರಿದ್ದಾನೆ ಅನ್ನೋ ಕಾರಣಕ್ಕೆ ಮಾತ್ರ ಅವನಿಗೆ ಸರ್ಕಾರಿ ಸೇವೆಯನ್ನು ಅಥವಾ ಕಚೇರಿಯ ಸೌಲಭ್ಯಗಳನ್ನು ಒದಗಿಸೋದಲ್ಲ. ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಕುಲ, ಯಾವುದೇ ಲಿಂಗ ಭೇದಗಳಿಲ್ಲದೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಸಹ 24 ಗಂಟೆಗಳ ಕಾಲ ಸರ್ಕಾರಿ ಕೆಲಸ, ಸೇವೆ ಮತ್ತು ಕಚೇರಿ ಯಾವುದೇ ಭೇದವಿಲ್ಲದೆ ತಲುಪಬೇಕು. ಹಾಗಿದ್ದಾಗ ಮಾತ್ರ ಭಾರತ ಗಣರಾಜ್ಯ ಆಗ್ತದೆ. ಹಾಗಾದರೆ ನಾವು ಗಣರಾಜ್ಯ ದಿನ ಅಂತಲೇ ನಾವು ಇದನ್ನು ಕರಿತಾ ಇದ್ದೇವೆ ಅಲ್ವಾ. ಅಂದರೆ ಭಾರತ ಸಂಪೂರ್ಣ ಸ್ವರಾಜ್ಯವನ್ನು ಪಡ್ಕೊಂಡಿದೆ. 395ನೇ ಆರ್ಟಿಕಲ್ಲು. ಭಾರತದ ರಾಷ್ಟ್ರಪತಿ ಅಥವಾ ಹೆಡ್ ಆಫ್ ದ ಸ್ಟೇಟ್ ಏನು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ಬರ್ತಾರೆ. ಸರ್ಕಾರಿ ಕೆಲಸಗಳು, ಸೇವೆಗಳು ಯಾವುದೇ ಜಾತ್ಯತೀತ ಅಥವಾ ವಂಶಾತೀತವಾಗಿ ಸರ್ಕಾರಿ ಸೇವೆಗಳು ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ. ಹಾಗಾಗಿ ನಾವು ಭಾರತವನ್ನು ಗಣರಾಜ್ಯ ಅಂತ ಕರಿತೇವೆ. ಇದು ನಮಗೆ ಬಂದಿದ್ದು ಯಾವಾಗ? ಜನವರಿ 26ರಿಂದ ನಮಗಿದು ಲಾಗೂ ಆಗಿದ್ದರಿಂದ ನಾವು ಜನವರಿ 26ನ್ನು ಗಣರಾಜ್ಯೋತ್ಸವ ಅಂತ ಕೂಡ ನಾವು ಕರೆಯಲಾಗುತ್ತೆ. ಆದರೆ ನಾನು ಮೊದಲೇ ಹೇಳಿದಾಗೆ ಇವತ್ತಿಗೂ ಕೂಡ ನಾವು ಇಷ್ಟೆಲ್ಲ ಇದ್ದರೂ ಕೂಡ ಕೆಲವೊಂದು ಅನ್ಯಾಯಗಳು, ಪ್ರಜೆಗಳಿಗೆ ಆಗುವಂಥ ಅನ್ಯಾಯಗಳು ಅಥವಾ ಸರ್ಕಾರಿ ಸೇವೆಯಲ್ಲಿ, ಸರ್ಕಾರಿ ಕೆಲಸಗಳಲ್ಲಿ ಸಿಗುವಂಥ ವ್ಯತ್ಯಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಇದು ಯಾಕೆ ಆಗತ್ತೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಹೊತ್ತಿನಲ್ಲಿ ನಾವು ಅದನ್ನು ತಿಳಿಯೋಣ. ಈ ಗಣರಾಜ್ಯ ಅಥವಾ ಪ್ರಜಾಪ್ರಭುತ್ವ ಅಥವಾ ಮೊನೋಕ್ರಸಿ ಅಂದರೆ ರಾಜರ ಆಡಳಿತ ಅಂತ ನಾವೇನು ಕರಿತೀವಲ್ಲ, ಇದನ್ನು ಹೋಲಿಕೆ ಮಾಡಿದಾಗ ನಾವೊಂದು ಚಾರ್ಟ್ ಮುಖಾಂತರ ಇದನ್ನು ತಿಳ್ಕೊಳ್ಬೋದು. ನೋಡಿ, ಇದನ್ನು ನಾನು ಮೊನೋಕ್ರಸಿ ಅಂತ ಕರಿತೇನೆ. ಮೊನೋಕ್ರಸಿ ಅಂತಂದರೆ ರಾಜಾಡಳಿತ ಅಲ್ವಾ, ರಾಜಾಡಳಿತ ಅಂತ ಕರೆಯೋಣ. ಇದು ರಿಪಬ್ಲಿಕ್ ಅಂದರೆ ನಾನು ಹೇಳ್ದಂಗೆ ಗಣತಂತ್ರ ಅಲ್ವಾ. ಇಲ್ಲಿ ಯಾವುದೇ ರೀತಿಯಾದಂತಹ ರಾಜರ ಆಡಳಿತ ಇರೋದಿಲ್ಲ. ಈ ಮಧ್ಯೆ ಏನು ಬರ್ತದಲ್ಲ, ಈ ಭಾಗವನ್ನು ನಾವು ಡೆಮೋಕ್ರಸಿ ಅಂತ ಕರಿತೇವೆ. ಏನಂತ ಕರಿತೇವೆ? ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅಲ್ವಾ. ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಯಾಕೆ ಪ್ರಜಾಪ್ರಭುತ್ವನ ನಾನು ಮಧ್ಯಕ್ಕೆ ಹಾಕಿದ್ದೇನೆ ಅಂತ ಹೇಳ್ತೇನೆ. ನೀವು ಇವತ್ತಿನ ಕೆಲವು ದಿನಮಾನಗಳನ್ನು ನೋಡಿದಾಗ ರಿಪಬ್ಲಿಕ್ ಗಣತಂತ್ರ ಏನು ಹೇಳ್ತದೆ? ಹೆಡ್ ಆಫ್ ದ ಸ್ಟೇಟ್, ಪ್ರಧಾನ ವ್ಯಕ್ತಿ ಏನಿದ್ದಾರೆ ಅಥವಾ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರ್ಯಾರು ಪ್ರಜೆಗಳಿಂದ ಆಯ್ಕೆಯಾಗಿ ಬರ್ತಾರೆ, ಯಾವುದೇ ರೀತಿಯಾದಂತಹ ವಂಶವಾಹಿಯಾಗಿ ಅಥವಾ ಅವರ ತಂದೆನೋ ತಾಯಿನೋ ಪ್ರಬಲ ರಾಜಕಾರಣಿ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಮಕ್ಕಳು ಆಯ್ಕೆಯಾಗಿ ಬರೋದು. ಸೊ ಈ ರೀತಿ ನಡೆಯದಂತೆ ಇದನ್ನೆಲ್ಲ ತಡೆ ಹಿಡಿದು ಗಣತಂತ್ರ ವ್ಯವಸ್ಥೆ ನಿಂತ್ಕೊಳ್ಬೇಕು. ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗ್ತದೆ, ಕೆಲವೊಮ್ಮೆ ಏನು ರಾಜಕಾರಣದಲ್ಲಿ ಯೋಗ್ಯತೆ ಇಲ್ಲದೆ ಇರುವಂತಹ ಕೆಲವು ವ್ಯಕ್ತಿಗಳು ಕೂಡ ತನ್ನ ತಂದೆನೋ ತಾಯಿನೋ ಅಥವಾ ತನ್ನ ಅಜ್ಜನೋ ರಾಜಕೀಯದಲ್ಲಿ ಪ್ರಬಲವಾದಂಥ ವ್ಯಕ್ತಿಯನ್ನು ಒಂದೇ ಒಂದು ಕಾರಣಕ್ಕೆ ಆಯ್ಕೆಯಾಗಿ ಗಣತಂತ್ರ ವ್ಯವಸ್ಥೆಯಲ್ಲಿ ಆ ಹುದ್ದೆಗಳಿಗೆ ಆಯ್ಕೆಯಾಗಿ ಬರ್ತಾರೆ. ನಮ್ಮಲ್ಲಿ ಬೇಕಾದಷ್ಟು ಇದರದ್ದು ಎಕ್ಸಾಂಪಲ್ಗಳಿವೆ ಅಲ್ವಾ. ವಂಶವಾಹಿಯಾಗಿ ತಂದೆ ಆದ ನಂತರ ಮಗ, ಮಗ ಆದ ನಂತರ ಅವನ ಮಗ ಆಯ್ಕೆಯಾಗಿ ಪದೇ ಪದೇ ಅದೇ ಕ್ಷೇತ್ರಗಳಲ್ಲಿ MLAಗಳಾಗಿ, MP ಗಳಾಗಿ ಅಲ್ವಾ, ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದನ್ನು ನಾವು ನೋಡಿದ್ದೇವೆ. ಅಂದರೆ ಭಾರತ ಗಣರಾಜ್ಯ ಆಗಿಯೂ ಕೂಡ ವಂಶವಾಹಿಯಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ದಾರಲ್ವಾ. ಹಾಗಾಗಿ ಈ ಡೆಮೋಕ್ರಸಿಯನ್ನು ನಾವು ಮೊನೋಕ್ರಸಿ ಮತ್ತು ರಿಪಬ್ಲಿಕ್ನ ಮಧ್ಯದಲ್ಲಿ ಇಡ್ತೇವೆ. ಕೆಲವೊಮ್ಮೆ ನೀವು ನೋಡಿರ್ತೀರಿ, ಗಣತಂತ್ರ ವ್ಯವಸ್ಥೆಯಲ್ಲಿ ಸರ್ಕಾರಿ ಕೆಲಸಗಳು, ಸೇವೆಗಳು
ಸಂಪೂರ್ಣವಾಗಿ ಜಾತ್ಯತೀತವಾಗಿ ಯಾವುದೇ ಭೇದ ಭಾವ ಇಲ್ಲದೆ ಸಿಗಬೇಕು ಅನ್ನುವಂಥದ್ದನ್ನು ಗಣತಂತ್ರ ಹೇಳುತ್ತೆ. ಆದರೆ ಕೆಲವೊಮ್ಮೆ ಎಷ್ಟೋ ಅಧಿಕಾರಿ ವರ್ಗಗಳು ಲಂಚವನ್ನು ಸ್ವೀಕರಿಸಿ ಅಥವಾ ಯಾವುದೋ ಪ್ರಬಲ ಜಾತಿಗೆ ಇವನು ಸೇರಿದವನು ಅಥವಾ ಪ್ರಬಲ ವ್ಯಕ್ತಿಯ ಮಗ ಇವನು ಅನ್ನೋ ಕಾರಣಕ್ಕೆ ಸರ್ಕಾರಿ ಕೆಲಸವನ್ನು ತಲುಪಿಸುವಂಥ ಕೆಲಸ ಆಗ್ತದೆ. ಸಾಮಾನ್ಯ ಪ್ರಜೆಗಳಿಗೆ ಸರ್ಕಾರಿ ಕೆಲಸಗಳು ಅಥವಾ ಸೇವೆಗಳು ಸರಿಯಾಗಿ ಸಿಗೋದಿಲ್ಲ. ಹೀಗಿದ್ದಾಗ ನಾವು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿದ್ದರೂ ಕೂಡ, ಗಣರಾಜ್ಯ ವ್ಯವಸ್ಥೆಯಲ್ಲಿದ್ದರೂ ಕೂಡ ಎಲ್ಲೋ ಒಂದು ಕಡೆ ರಾಜಾಡಳಿತ ಅಥವಾ ಮೋನೋಕ್ರಸಿ ಕಡೆಯಲ್ಲಿ ಕೂಡ ನಾನು ದೇಶ ಕೆಲಸ ಮಾಡ್ತಾ ಇದ್ದೇನೋ ಅಂತ ನಮಗೆ ಭಾಸ ಆಗೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಯಾವತ್ತು ಈ ಪ್ರಜಾಪ್ರಭುತ್ವ ಏನಿದೆಯಲ್ಲ ಇದು ಸಂಪೂರ್ಣವಾಗಿ ಗಣತಂತ್ರಕ್ಕೆ ಬರುತ್ತೋ ಅವತ್ತು ಭಾರತ ಸಂಪೂರ್ಣವಾಗಿ ಗಣರಾಜ್ಯವಾಗ್ತದೆ. ಯಾವತ್ತು ಈ ಪ್ರಜಾಪ್ರಭುತ್ವ ಅರೆಬೆಂದ ರೀತಿಯಲ್ಲಿ ಸ್ವಲ್ಪ ಭಾಗ ರಾಜಾಡಳಿತದ ಕಡೆಗೆ ಇನ್ನು ಸ್ವಲ್ಪ ಭಾಗ ಗಣತಂತ್ರದ ಕಡೆಗೆ ಇರ್ತದೆಯೋ ಆಗ ಅದು ಯಾವಾಗಲೂ ಮಧ್ಯ ಸಿಕ್ಕಾಕೊಂಡು ನರಳಾಡ್ತಾ ಇರ್ತದೆ. ಇವತ್ತು ನಮ್ಮ ದೇಶದಲ್ಲಿ ಆಗಿರೋದು ಇದೇ ವ್ಯವಸ್ಥೆ. ಹಾಗಾಗಿ ನಾನು ಹೇಳಿದ್ದು, ಪ್ರಜೆಗಳು ಪ್ರಭುಗಳು. ಯಾವಾಗ ಪ್ರಜೆಗಳು ಪ್ರಭುಗಳಾಗಬೇಕು ಅಂತಂದರೆ ನಮ್ಮ ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅದರ ಪರಿಕಲ್ಪನೆಯನ್ನು, ಅದರ ಆಶಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ದೇವೆ ಅಂದರೆ ಈ ಸಂಪೂರ್ಣವಾದಂತಹ ಏನಿದೆ ಪ್ರಜಾಪ್ರಭುತ್ವ ಏನು ಮಧ್ಯದಲ್ಲಿದೆಯಲ್ಲ ಅದು ಗಣತಂತ್ರದ ಕಡೆಗೆ ವಾಲುತ್ತೆ ಅಲ್ವಾ? ಗಣತಂತ್ರದ ಕಡೆಗೆ ವಾಲುತ್ತೆ. ಯಾವಾಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾವುದೋ ಒಂದು ಆಸೆಗಳಿಗೆ ಆಮಿಷಗಳಿಗೆ ನಾವು ಒಳಗಾಗಿ ನಾವು ಮತದಾರ ಪ್ರಭುಗಳು ಕೆಲಸ ಮಾಡ್ತೇವೆ, ಅವತ್ತು ಮೋನೋಕ್ರಸಿಯ ಕಡೆಗೆ ಅಥವಾ ರಾಜಾಡಳಿತದ ಕಡೆಗೆ ನನ್ನ ದೇಶ ಸಾಗತ್ತೆ. ಹಾಗಾಗಿ ಇದನ್ನು ನೆನಪಿಟ್ಕೊಂಡು, ಇದನ್ನು ಅರ್ಥ ಮಾಡಿಕೊಂಡು, ಸಂವಿಧಾನವನ್ನು ಗೌರವಿಸಿಕೊಂಡು, ಸಂವಿಧಾನದ ಮೂಲ ಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ನಾವು ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಭಾರತ ಖಂಡಿತವಾಗಲೂ ಸಂಪೂರ್ಣ ಸ್ವರಾಜ್ಯವಾಗಿ ಗಣರಾಜ್ಯವಾಗಿ ಬದಲಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ.